ಪ್ರಾಂಕ್ ಮಾಡ್ಬೇಕು ಅಂತ ನಮ್ಮ ಅಮ್ಮಂಗೆ ಗಾಡಿಲಿ ಬಿದ್ದೆ ಬೆನ್ನೋಯ್ತೈತೆ ಅಂದಿದ್ಕೆ ಏನಂತ ನೋಡಿ. ಗಾಡಿ ಸೋಲ್ಬೇಕಿನ್ನ ಅಂತ ಸೊಂಟಗಳಲ್ಲಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಇದನ್ನ ಮಗನೇ ನಿಂಗೆ ಬೆಳಿತೀನಿಲ್ಲ ಎಲ್ಲ ಜಿಮ್ಗೆ ಹೋಗ್ಬೇಕಂಡಲ್ಲವ ಎಲ್ಲ ಮಾಡಬಾರ್ದು ಕಣವ. ಮಗಿಗೆ ಹಂಗೆ ಮಾಡ್ತಾರೆ ಹೇಳು. ಮೊಗಿಗೆ ಮಾಡ್ಬೇಕು. ಮೊಗಿಗೆ ಪೌಡ್ರ್ ಹಾಕ್ಬೇಕು ತಾನೆ. ಬೇಡ ಮೊಗಿಗೆ ಪೌಡ್ರ್ ಹಾಕ್ತಿಲ್ಲ. ಜಿಮ್ಗೆ ಹೋಗ್ಬೇಕು. ಇದು ಮೇಕ್ಲ ಡಪ್ಪ ಅವರು ಕಟಿಂಗು ಸೇವಿಂಗ್ ಮಾಡ್ಸ್ಕೊತಾರೆ. ಇದು ಹೆಂಗೆ? ನಿಮ್ಮ ಅಮ್ಮನ ಕೋಣೆ ಹೆಂಗೆ ಸರಿ ಹಾಕೊಡ್ಬಾ. ಯಾವಾಗ ಇವಾಗ ಕಟ್ಟಿ ಮಾಡ್ಕೊಂಡು ಸ್ನಾನ ಮಾಡ್ದಂಗ್ ತಿಂತೀವಿ. ಏನಾಗ್ತೈತಿ ಎಲ್ಲೆಲ್ಲ ಕೊಳಕ್ ನನ್ ಮಗನೆ, ಎಲ್ಲೆಲ್ಲ ಕೊಳಕ್ ನನ್ ಮಗನೆ. ಇಲ್ಲ ಈಗ ಬರೋಸಿ ಆಡೋದು ಒಂದು 5,000 ಗಾಡಿಗೆ ಇಕ್ಬೋದು. ಅವ ನೋಡೋ ಗಾಡಿ ಏನಾಗೈತೆ ಬಂದು ಮನೆ ಕಂಡಿದ್ದಲ್ಲ ಬಂದಾಗ ಮನೆ ಕಂಡಿದ್ದಲ್ಲಮ್ಮ ಗಾಡಿ ಕಾರ್ ಟೆಸ್ಟ್ ಮಾಡ್ದ ಅಲ್ಲಿ ಇದ್ರತಾವ ಹಾಸ್ಪಿಟಲ್ ಬೆನ್ನು ಇಲ್ಲಿ ಥರ ಇದಾಯ್ತು, ಏನಾಯ್ತು? ಥರ ನೋವಾದಂಗಾಯ್ತು. ಜಾಸ್ತಿ ನೋವು. ನೋಡೋ ಗಾಡಿನ ಗಾಡಿ ಸೋಲ್ಬೇಕಿನ್ನ ಅಂತ ಸೊಂಟಗಳಲ್ಲಿ ಸೊಂಟ ಏ ಅದೇನಾಗಿಲ್ಲ, ಸ್ವಲ್ಪ ನೋವಾಯ್ತು ಅಷ್ಟೇ. ಅಲ್ಲಿ ಈಗ ಒಂದು 4,000 ಗಾಡಿ ಖರ್ಚಾಗುತ್ತೆ ಆ ಕಡೆ ಸೈಡು. ಆ ಕಡೆ ಹೋಗಮ್ಮ, ಈ ಕಡೆ. ಮುಂದ್ಗಡೆ ಡ್ಯಾಮೇಜ್ ಆಗಿತ್ತು ನೋಡು, ಸೀಟ್ ಹೊಡೆದೋಯ್ತು ಬಿದ್ದಿ. ಕಾಣಿಸ್ಲೇವಾ? ಈಗಲೇ ಅದೇ ನೋಡ್ತೈತೆ ನನಗೆ. ಹಾರ್ಟ್ ಅಟ್ಯಾಕ್ ಸಾಯಿಸ್ಬಿಡ್ತೈತೆ. ವಾ ಯಾವ್ದೇ ನೋಯ್ತೈತಿ ನಿನಗೆ? ಯಾಕೆ ಅದು ನೋವು ಕಮ್ಮಿ ಆಗಿಲ್ಲ. ಹಾ ಕರ್ತಾನೆ ಅದು. ಬಾರಮ್ಮ ಸುಮ್ಮನೆ ಹಿಡಿತು, ಸುಮ್ಮನೆ ಹಿಡಿತ್ ಬಾ. ಪ್ರಾಂಕ್ ಮಾಡಿದ್ದ ಗೈಸ್ ನಾವು ಅಮ್ಮಂಗೆ.